सभी प्यारे बच्चों को सप्रेम नमस्कार। मैं ईटी कृष्णा, सरकारी बॉयज़ जूनियर कॉलेज अरकलगूडू से। प्यारे बच्चों, आज हम मेरा बचपन इस आत्मकथा विधा के पाठ के बारे में जानकारी हासिल करेंगे। पहले हम लेखक परिचय जानेंगे। अब्दुल कलाम यानी अवुल फ़कीर जैनुल आबदीन अब्दुल कलाम जी का जन्म 15 अक्टूबर 1931 को हुआ। 1931 ಮಕ್ಕಳ ಇವರು ಹುಟ್ಟಿದ್ದು। बड़े वैज्ञानिक डॉक्टर APJ अब्दुल कलाम जी 25/7 जुलाई 2002 से 24 जुलाई 2007 तक हमारे देश के राष्ट्रपति थे। 2002ರಿಂದ 2007ರವರೆಗೆ ನಮ್ಮ ದೇಶದ ರಾಷ್ಟ್ರಪತಿಯಾಗಿದ್ದರು। देश के आदर्श तथा जनवादी राष्ट्रपति के नाम से भारत के करोड़ करोड़ हृदयों में प्रतिष्ठित कलाम जी ಇವರು ಜನವಾದಿ ರಾಷ್ಟ್ರಪತಿ ಅನ್ನುವಂತಹ ಹೆಸರಿನಿಂದ ಭಾರತದ ಹೃದಯ ಮಾನಸದಲ್ಲಿ ಅವರು ಏನಾಗಿದ್ದಾರೆ ಪ್ರತಿಷ್ಠಿತರಾಗಿದ್ದಾರೆ। ಇವರು अपनी 82 वर्षों की उम्र में भी अनेक सामाजिक प्रगतिशील आंदोलनों में अत्यंत सक्रिय रहे। 82ನೇ ವರ್ಷದ ವಯಸ್ಸಿನಲ್ಲಿಯೂ ಕೂಡ ಅವರು ಅನೇಕ ಸಾಮಾಜಿಕ ಪ್ರಗತಿಶೀಲ ಕಾರ್ಯಗಳಲ್ಲಿ ಆಂದೋಲನಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ। बच्चों तथा युवकों के चैतन्यशील एवं बहुमुखी व्यक्तित्व के निर्माणार्थ आपके नए अभियान का मंत्र था। ಇವರು ಏನಾಗಿದ್ರು ಅಂದರೆ ಮಕ್ಕಳಿಗೆ ಮತ್ತು ಯುವಕರನ್ನು ಚೈತನ್ಯಶೀಲರನ್ನಾಗಿ ಮಾಡಬೇಕು ಅನ್ನುವುದಕ್ಕೋಸ್ಕರ ಅವರು ಒಂದು ಹೊಸ ಅಭಿಯಾನವನ್ನೇ ಮಾಡಿದರು। ಮೈ ಕ್ಯಾ ದೂ ಅಂದರೆ ನಾನು ಏನನ್ನು ನೀಡಬಲ್ಲೆ, ಅಂದರೆ ದೇಶ ತನಗಾಗಿ ಏನು ನೀಡ್ತು ಅನ್ನೋದಕ್ಕಿಂತ ತಾನು ದೇಶಕ್ಕಾಗಿ ಏನು ನೀಡಿದ್ದೀನಿ ಅನ್ನುವಂಥದ್ದನ್ನು ಅವರ ಅಭಿಯಾನ ಆಗಿತ್ತು। ಸ್ವಪರಿವರ್ತನ್ ಕಿ ಓರ್ ಉನ್ಮುಖ್ ಇಸ್ ಅಭಿಯಾನ್ ಕಾ ಉದ್ಘೋಷ್ ಥಾ। ಈ ಅಭಿಯಾನದ ಉದ್ಘೋಷ ಏನಪ್ಪ ಅಂದರೆ ईमानदार कार्य एवं ईमानदार का नाम। होमपाल अभियान द्वारा आप बचपन में ही इन सवालों को बोना चाहते थे। ಅವರು ಹೋಮ್ಪಾಲ್ ಅಭಿಯಾನವನ್ನು ಮಾಡಿದ್ರು। ಈ ಅಭಿಯಾನದ ಮೂಲಕ ಅವರು ಪ್ರಾಮಾಣಿಕ ಕಾರ್ಯ ಮತ್ತು ಪ್ರಾಮಾಣಿಕ ಹೆಸರು ಅನ್ನುವಂಥ ಹೋಮ್ಪಾಲ್ ಅಭಿಯಾನ ಮಾಡಿದ್ರು। ಅಲ್ಲಿ ಮಕ್ಕಳಿಗೆ ಅವರು ಏನು ಮಾಡಿದ್ರು, ಬಾಲ್ಯದಲ್ಲಿಯೇ ಈ ಎಲ್ಲ ಪ್ರಶ್ನೆಗಳನ್ನು ಹುಟ್ಟುಹಾಕುವಂತಹ ಪ್ರಯತ್ನವನ್ನು ಮಾಡಿದ್ರು। ಅಂದರೆ ಯುವಕರಿಗೆ ಮತ್ತು ಮಕ್ಕಳಿಗೆ ಅವರು ಪ್ರೇರಣಾದಾಯಕರಾಗಿದ್ದರು। कि मैं देश के लिए क्या दे सकता हूँ, समाज एवं परिसर के लिए क्या कर सकता हूँ। ಅವರ ಮೂಲ ಮಂತ್ರ, ಅವರ ಅಭಿಯಾನದ ಮುಖ್ಯ ಉದ್ದೇಶ ಮತ್ತು ಮೂಲ ಮಂತ್ರ ಏನಾಗಿತ್ತು ಅಂದರೆ ನಾನು ದೇಶಕ್ಕಾಗಿ ಏನನ್ನು ನೀಡಬಲ್ಲೆ, ಸಮಾಜ ಮತ್ತು ಪರಿಸರಕ್ಕಾಗಿ ನಾನು ಏನನ್ನು ಮಾಡಬಲ್ಲೆ ಅನ್ನುವಂಥದ್ದು। ಸೊ ಮಕ್ಕಳ, ಇದು APJ ಅಬ್ದುಲ್ ಕಲಾಂರವರ ಪರಿಚಯ ಆಯಿತು। ಈಗ ಕೆಲವು ಶಬ್ದಾರ್ಥಗಳನ್ನು ತಿಳಿಯೋಣ। ಕಸ್ಬಾ, ಪುಶ್ತೈನಿ, ಬುನಿಯಾದ್, रोज़ाना, भरसक, उपलब्धि, हतप्रभ, दायरा, जुम्ला। ಈಗ ಒಂದೊಂದಾಗಿ ಇದರ ಅರ್ಥ ತಿಳ್ಕೊಳ್ಳೋಣ ಮಕ್ಕಳ। ಕಸ್ಬಾ ಯಾನಿ ಛೋಟಾ ಶಹರ್, ಪುಟ್ಟ ಪಟ್ಟಣ ಅಂತ ಹೇಳ್ಬೋದು। ಪುಶ್ತೈನಿ ಪೈತೃಕ್ ಅಂದರೆ ಪಿತ್ರಾರ್ಜಿತವಾಗಿ ಬಂದ। ಬುನಿಯಾದ್ ನೀವ್, ಬೇಸ್ ಅಂತ ಹೇಳ್ತೀವಲ್ಲ ಅದು। ರೋಜಾನಾ ನಿತ್ಯ, ರೋಜ್। ಭರ್ಸಕ್ ಯಥಾಶಕ್ತಿ, ಶಕ್ತಿ ಅನುಸಾರ। ಉಪಲಬ್ಧಿ ಯಾನಿ ಪ್ರಾಪ್ತಿ, ಅವೈಲಬಿಲಿಟಿ ಅಂತ ನಾವೇನು ಹೇಳ್ತೀವೋ ಅದು। ಹತಪ್ರಭ ನಿಸ್ತೇಜ, ನಿಸ್ತೇಜವಾಗುವುದು, ಹತಾಶೆ ಹೊಂದುವುದು ಅಂತ ನಾವು ಹೇಳ್ತೇವೆ। ದಾಯರಾ ಕಾರ್ಯಕ್ಷೇತ್ರ, ದಾಯರಾ ಮೀನ್ಸ್ ಆ ಒಂದು ಕೆಲಸದ ಏರಿಯಾ, ಕ್ಷೇತ್ರ। ಜುಮ್ಲಾ कुल ಒಟ್ಟು ಅಂತ ಹೇಳಿ। मेरा बचपन। डॉक्टर APJ अब्दुल कलाम जी यहाँ पर यह एक आत्मकथा विधा की रचना है। इस पाठ के द्वारा छात्र सादगी, धार्मिक सहिष्णुता, मिलजुल कर रहना। ನೋಡಿ ಇಲ್ಲಿ ಒಂದು ಸಾದಗಿ ಇದೆ, ಸರಳತೆ ಅನ್ನೋದಿರಬೇಕು, ಧಾರ್ಮಿಕ ಸಹಿಷ್ಣುತೆ ಇರಬೇಕು ಮತ್ತು ಮಿಲ್ಜುಲ್ ಕರ್ ರಹನ, ಒಟ್ಟಾಗಿರೋದು ಹೇಗೆ ಅನ್ನುವಂಥದ್ದು। ಆಮೇಲೆ ಕಿತಾಬೆ ಪಡ್ನೆ ಕಾ ಪ್ರಯೋಜನ, ಪುಸ್ತಕಗಳನ್ನು ಏಕೆ ಓದಬೇಕು, ಅದರಿಂದ ಏನು ಪ್ರಯೋಜನ ಅನ್ನುವಂಥದ್ದು ಇಸ್ ಪಾಠ ಮೇ हमें जानकारी मिल सकती है। ಇಲ್ಲಿ ನಮಗೆ ಅನೇಕ ವಿಷಯಗಳು ತಿಳಿಯುತ್ತವೆ। ಮೇರಾ ಜನ್ಮ ಮದ್ರಾಸ್ ರಾಜ್ಯ। ನೋಡಿ, ಮದ್ರಾಸ್ ರಾಜ್ಯ ಅಂದರೆ ಈಗ ಅದನ್ನು ತಮಿಳುನಾಡು ಅಂತ ಕರಿತೇವೆ। ತಮಿಳುನಾಡಿನ ಚಿತ್ರ ಇದೆ ಈ ಕಡೆ। ತಮಿಳುನಾಡು
के रामेश्वरम कस्बे में एक मध्यम वर्गीय परिवार में हुआ था. ನನ್ನ ಜನ್ಮ ಮದ್ರಾಸ್ ರಾಜ್ಯದ ರಾಮೇಶ್ವರಂ ಒಂದು ಪುಟ್ಟ ನಗರದ ಮಧ್ಯಮ ವರ್ಗದ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು. ಮೇರೆ ಪಿತಾ ಜೈನುಲಾಬ್ದೀನ್ ಕಿ ಕೋಯಿ ಬಹುತ್ ಅಚ್ಚಿ ಔಪಚಾರಿಕ ಶಿಕ್ಷಾ ನಹಿ ಹುಯಿ ಥಿ. ನನ್ನ ತಂದೆಯವರಾದಂಥ, ಇಲ್ಲಿ ನಾನು ಅಂತಂದ್ರೆ ಅರ್ಥ ಮಕ್ಕಳ ಇಲ್ಲಿ APJ ಅಬ್ದುಲ್ ಕಲಾಂರವರು ಅಂತ ತಿಳ್ಕೊಬೇಕು. ಯಾಕೆ ಅಂದರೆ ಆತ್ಮಕಥಾ ವಿಧಾ ಐಸಿ ಹೈ ವಹಾಂ ಪರ್ ಫಸ್ಟ್ ಪರ್ಸನ್ ಯೂಸ್ ಹೋತಾ ಹೈ ಅಂತ ಅರ್ಥ. ಅಲ್ಲಿ ನಾನು ಅನ್ನುವಂತಹ ಶಬ್ದವೆಲ್ಲ APJ ಅಬ್ದುಲ್ ಕಲಾಂರವ್ರಿಗೆ ಅನ್ವಯ ಆಗುತ್ತೆ. ಮೇರೆ ಪಿತಾ ಜೈನುಲಾಬ್ದೀನ್ ಕಿ ಕೋಯಿ ಬಹುತ್ ಅಚ್ಚಿ ಔಪಚಾರಿಕ ಶಿಕ್ಷಾ ನಹಿ ಹುಯಿ ಥಿ. ನನ್ನ ತಂದೆಯವರಾದಂತಹ ಜೈನುಲಾಬ್ದೀನ್ರವರಿಗೆ ಅಂತಹ ಒಂದು ಔಪಚಾರಿಕ ಶಿಕ್ಷಣವೇನೂ ಆಗಿರಲಿಲ್ಲ. ಔಪಚಾರಿಕ ಶಿಕ್ಷಣ ಅಂದರೆ ಮಕ್ಕಳ ಶಾಲೆಯಲ್ಲಿ ನೀವು ಪಡಿತಕ್ಕಂತಹ ಶಿಕ್ಷಣ. ಅನೌಪಚಾರಿಕ ಶಿಕ್ಷಣ ಅಂದರೆ ಅರ್ಥ ಮನೆಯಿಂದ ಹೊರಗಡೆ ಅಂದರೆ ವ್ಯಾವಹಾರಿಕ ಜ್ಞಾನದ ಮೂಲಕ ಪಡೆಯುವಂಥ ಶಿಕ್ಷಣ. ಇಲ್ಲಿ ಶಾಲೆಯ ಶಿಕ್ಷಣ ಹೆಚ್ಚಾಗಿ ಯಾರಿಗೆ ಸಿಕ್ಕಿರಲಿಲ್ಲ? ಜೈನುಲಾಬ್ದೀನ್ ಅವರಿಗೆ ಸಿಕ್ಕಿರಲಿಲ್ಲ. ಅವ್ರು ನಾಹಿ ವೇ ಕೋಯಿ ಬಹುತ್ ಧನಿ ವ್ಯಕ್ತಿ ಥೇ. ಮತ್ತು ಅವರು ಯಾವುದೇ ಶ್ರೀಮಂತ ವ್ಯಕ್ತಿಯೂ ಕೂಡ ಆಗಿರಲಿಲ್ಲ. ಇಸ್ಕೆ ಬಾವಜೂದ್ ಇದರ ಹೊರತಾಗಿಯೂ ಕೂಡ ವೇ ಬುದ್ಧಿಮಾನ್ತೆ ಅಂದರೆ ವ್ಯಾವಹಾರಿಕ ಜ್ಞಾನ ಅವರಲ್ಲಿ ಚೆನ್ನಾಗಿದ್ದರಿಂದ ಅವರು ಬುದ್ಧಿಮಾನ್ತೆ. ಅವರು ಉನ್ಮೆ ಉದಾರತಾ ಕಿ ಸಚ್ಚಿ ಭಾವನಾ ಥಿ. ಔದಾರ್ಯದ ಗುಣಗಳು ಅವರಲ್ಲಿ ಇತ್ತು. ಮೇರಿ ಮಾ ಆಶಿಯಮ್ಮ ಉನ್ಕಿ ಆದರ್ಶ ಜೀವನ್ ಸಂಗಿನಿ ಥಿ. ನನ್ನ ತಾಯಿಯವರಾದಂತಹ ಆಶಿಯಮ್ಮ ಅವರು ಅವರ ಆದರ್ಶ ಪತ್ನಿಯಾಗಿದ್ದರು. ಜೀವನ್ ಸಂಗಿನಿ ಯಾನಿ ಪತ್ನಿಯಾಗಿದ್ದರು. मेरे माता पिता को हमारे समाज में एक आदर्श दंपति के रूप में देखा जाता था. ನನ್ನ ತಂದೆ ತಾಯಿಯನ್ನು ನಮ್ಮ ಸಮಾಜದಲ್ಲಿ ಆದರ್ಶ ದಂಪತಿಯ ರೂಪದಲ್ಲಿ ನೋಡ್ತಾ ಇದ್ರು. ಇಲ್ಲಿ ನೀವು ರಾಮೇಶ್ವರಂನ ಒಂದು ಬೀಚನ್ನು ನೀವು ಇಲ್ಲಿ ಗಮನಿಸ್ಬೋದು. ಮೈ ಕೈ ಬಚ್ಚೋ ಮೇ ಸೆ ಏಕ್ ಥಾ. ನಾನು ಅನೇಕ ಮಕ್ಕಳಲ್ಲಿ ಒಬ್ಬನಾಗಿದ್ದೆ. ಅಂದ್ರೆ ಅರ್ಥ ಇವರು ಅಣ್ಣ ತಮ್ಮದಿರು ಇದ್ದರು, ಒಬ್ಬ ಅಕ್ಕ ಕೂಡ ಇದ್ದರು. 3 ಜನ ಅಣ್ಣ ತಮ್ಮದಿರು. ಇವರೇ ಕೊನೆಯವರಾಗಿದ್ದರು. ಮೈ ಕೈ ಬಚ್ಚೋ ಮೇ ಸೆ ಏಕ್ ಥಾ. ಅಷ್ಟು ಮಕ್ಕಳಲ್ಲಿ ನಾನು ಒಬ್ಬನಾಗಿದ್ದೆ. ಲಂಬೆ ಚೌಡೆ ವಾ ಸುಂದರ ಮಾತಾಪಿತ. ನೋಡಿ ತಂದೆಯನ್ನು ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅಂದರೆ ಲಂಬೆ ಚೌಡೆ ವಾ ಸುಂದರ ಮಾತಾಪಿತ ಅಂದರೆ ಗಟ್ಟಿಮುಟ್ಟಾಗಿದ್ದಂತಹ ಸುಂದರವಾಗಿದ್ದಂತಹ ತಂದೆ ತಾಯಿಗಳಿಗೆ ಛೋಟಿ ಕದ್ ಕಾ ಠೀಕಾ ಸಾಧಾರಣ ಸಾ ದಿಖ್ನೆ ವಾಲಾ ಬಚ್ಚಾ. ಪುಟ್ಟದಾಗಿರ್ತಕ್ಕಂಥ ಹೈಟ್ ಕಡಿಮೆ ಇರತಕ್ಕಂತಹ ಕುಳ್ಳಗಿರುವಂತಹ ಸಾಧಾರಣವಾಗಿ ಕಾಣುವಂತಹ ಹುಡುಗ ಮಗು ನಾನಾಗಿದ್ದೆ. ಅವ್ರ ತಂದೆ ತಾಯಿಗೂ ತಮಗೂ ಹೋಲಿಕೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಹಮ್ ಲೋಗ್ ಅಪ್ನೆ ಪುಶ್ತೈನಿ ಘರ್ ಮೇ ರಹತೆ ಥೇ. ನಾವು ಇರ್ತಿದ್ದು ಪುಶ್ತೈನಿ ಘರ್ ಅಂದರೆ ಅರ್ಥ ಪಿತ್ರಾರ್ಜಿತವಾಗಿ ಬಂದ ಮನೆಯಲ್ಲಿ ನಾವು ಇರ್ತಾ ಇದ್ವು. ರಾಮೇಶ್ವರಂ ಕಿ ಮಸ್ಜಿದ್ ವಾಲಿ ಗಲಿ ಮೇ ಬನಾ ಯಹ ಘರ್. ಅದು ರಾಮೇಶ್ವರಂನ ಮಸೀದಿಯ ಬೀದಿಯಲ್ಲಿ ಇದ್ದಂತಹ ಮನೆ. ಅದು ಯಾವುದರಿಂದ ಮಾಡಲ್ಪಟ್ಟಿತ್ತು ಅಂದರೆ ಚೂನೆ ಪತ್ಥರ್ ವಾ ಈಂಟ್ ಸೆ ಬನಾ ಪಕ್ಕಾ ಅವ್ರ ಬಡಾ ಥಾ. ಅದು ಸುಣ್ಣಕಲ್ಲು ಮತ್ತು ಇಟ್ಟಿಗೆಗಳಿಂದ ಮಾಡಿದಂತಹ ಒಂದು ಪಕ್ಕ ಅಂದರೆ ಅರ್ಥ ಗಟ್ಟಿಯಾದಂತಹ ಮತ್ತು ದೊಡ್ಡ ಮನೆಯಾಗಿತ್ತು. ಮೇರೆ ಪಿತಾ ಆಡಂಬರಹೀನ ವ್ಯಕ್ತಿ ಥೇ. ಮೇರೆ ಪಿತಾ ಅಂದರೆ ಇಲ್ಲಿ ನೀವೇನು ಅನ್ಕೊಬೇಕು? ಜೈನುಲಾಬ್ದೀನ್ ಅಂತ. ಜೈನುಲಾಬ್ದೀನ್ ಆಡಂಬರಹೀನ ವ್ಯಕ್ತಿ ಥೇ. ಅವರು ಆಡಂಬರಕ್ಕೆ ಒಳಗಾಗ್ತಿರಲಿಲ್ಲ. ಅಂದರೆ ಐಶೋ ಆರಾಮದ ವಸ್ತುಗಳು ಬೇಡ ಅಂತ ಇದ್ರು ಅವರು. ಸಭಿ ಅನಾವಶ್ಯಕ ಏವಂ ಐಶೋ ಆರಾಮ ವಾಲಿ ಚೀಜೋನ್ಸೆ ದೂರ ರಹತೆ ಥೇ. ಅನಾವಶ್ಯಕವಾದಂತಹ ಐಶೋ ಆರಾಮ್ನ ವಸ್ತುಗಳನ್ನು ಕಂಡ್ರೆ ಅವರು ದೂರ ಇರ್ತಿದ್ರು. ಅಂದರೆ ಯಾವ್ಯಾವುದು ಅನ್ನೆಸರಿ ವಸ್ತುಗಳಿದ್ದಾವೆ ಅವುಗಳಿಂದ ಅವರು ದೂರನೇ ಇರ್ತಿದ್ರು. ಪರ್ ಘರ್ ಮೇ ಸಭಿ ಅವಶ್ಯಕ ಚೀಜೆ ಸಮುಚಿತ ಮಾತ್ರಾ ಮೇ ಸುಲಭತಾ ಸೆ ಉಪಲಬ್ಧ ಥಿ. ಆದರೆ ಮನೆಯಲ್ಲಿ ಎಲ್ಲ ಅಗತ್ಯ ವಸ್ತುಗಳು ಸಾಕಷ್ಟು ಪ್ರಮಾಣದಲ್ಲಿ, ಸಮುಚಿತ ಮಾತ್ರಾ ಮೇ ಸಾಕಷ್ಟು ಪ್ರಮಾಣದಲ್ಲಿ, ಸುಲಭತಾ ಸೆ ಈಸಿಯಾಗಿ ಅದು ಉಪಲಬ್ಧಿ ಇತ್ತು. ಅಂದರೆ ಮನೆಯಲ್ಲಿ ಲಭ್ಯತೆ ಇತ್ತು. वास्तव में मैं कहूँगा कि मेरा बचपन बहुत ही निश्चिंतता और सादगी में बीता. ಒಂದು ರೀತಿಯಲ್ಲಿ ವಾಸ್ತವದಲ್ಲಿ ಹೇಳೋದಾದರೆ ನನ್ನ ಬಾಲ್ಯ ಬಹಳವೇ ನಿಶ್ಚಿಂತೆ ಮತ್ತು ಸಾದ್ಗಿ, ಸರಳವಾಗಿ, ನಿಶ್ಚಿಂತತೆಯಿಂದ ಮತ್ತು ಸರಳವಾಗಿ ಕಳೆಯಿತು. ಯಾವ ರೀತಿಯಲ್ಲಿ? ಭೌತಿಕ್ ಏವಂ ಭಾವನಾತ್ಮಕ ದೋನೋ ಹಿ ದೃಷ್ಟಿಯೋನ್ಸೆ. ಒಂದು ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ತೀವಿ ನಾವು, ಭೌತಿಕವಾಗಿಯೂ ಕೂಡ, ಆಮೇಲೆ ಭಾವನಾತ್ಮಕವಾಗಿ ಅಂದ್ರೆ ಅರ್ಥ ಎಮೋಷನಲ್ಲಿ ಕೂಡ ಏನಾಗಿತ್ತು? ಸರಳವಾಗಿ ನಿಶ್ಚಿಂತೆಯಿಂದ ನನ್ನ ಬಾಲ್ಯ ಕಳೀತು ಅಂತ ನಾನು ಹೇಳ್ಬೋದು. मैं प्रायः अपनी माँ के साथ रसोई में नीचे बैठकर खाना खाया करता था. ನಾನು ಯಾವಾಗಲೂ ಕೂಡ ನನ್ನ ತಾಯಿಯ ಜೊತೆಯಲ್ಲಿ ರಸೋಯಿ ಘರಲ್ಲಿ ಅಂದ್ರೆ ಅರ್ಥ ಅಡುಗೆ ಮನೆಯಲ್ಲಿ, ರಸೋಯಿ ಘರ್ ಅಂದ್ರೆ ಅರ್ಥ ಕಿಚನ್ ಅಂತ, ಅಲ್ಲಿ ನೀಚೆ ಬೈಟ್ಕರ್ ಖಾನಾ ಖಾಯಾ ಕರ್ತಾ, ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ. ವೇ ಮೇರೆ ಸಾಮನೆ ಕೇಲೆ ಕಾ ಪತ್ತಾ ಬಿಛಾತಿ. ಅವರು ನನ್ನ ಮುಂದೆ
ಬಾಳೆ ಎಲೆ ಹಾಸ್ತಾಯಿದ್ರು. ಫಿರ್ ಉಸ್ ಪರ್ ಚಾವಲ್ ಏವಂ ಸುಗಂಧಿತ ಸ್ವಾದಿಷ್ಟ ಸಾಂಬಾರ್ ಡಾಲ್ತಿ, ಅದರ ಮೇಲೆ ಅನ್ನವನ್ನು ಹಾಕ್ತಿದ್ರು, ಸುಗಂಧಿತವಾದ ಸ್ವಾದಿಷ್ಟವಾದ ಸಾಂಬಾರನ್ನು ಹಾಕ್ತಾಯಿದ್ರು. ನೀವು ಇಲ್ಲಿ ಬಾಳೆ ಎಲೆ ಚಿತ್ರನ ನೋಡ್ಬೋದು, ಊಟ ಮಾಡೋದು ಅದನ್ನ ಈ ಪರಿಸರ ನಮಗೆ ಗೊತ್ತೇ ಇರುತ್ತೆ. ಸೊ फिर उस पर चावल एवं सुगंधित स्वादिष्ट सांबार डालती, साथ में घर का बना अचार, ಅದರ ಜೊತೆಯಲ್ಲಿ ಮನೆಯಲ್ಲೇ ತಯಾರಿಸಿದಂತಹ ಉಪ್ಪಿನಕಾಯಿ, ಅಚಾರ್ ಅಂದರೆ ಉಪ್ಪಿನಕಾಯಿ, ನಾರಿಯಲ್ ಕಿ ತಾಜಿ ಚಟ್ನಿ, ತೆಂಗಿನಕಾಯಿಯಿಂದ ಮಾಡಿರ್ತಕ್ಕಂತಹ ಫ್ರೆಶ್ ಚಟ್ನಿ ಕೂಡ ಅದರಲ್ಲಿ ಇರ್ತಾಯಿತ್ತು. ಸೊ ಇಷ್ಟನ್ನು ನಮ್ಮ ತಾಯಿ ನೀಡ್ತಾಯಿದ್ರು. प्रतिष्ठित शिव मंदिर जिसके कारण रामेश्वरम प्रसिद्ध तीर्थस्थल है. ರಾಮೇಶ್ವರಂ ಯಾಕಪ್ಪ ಪ್ರಸಿದ್ಧ ಅಂದರೆ ಅಲ್ಲಿ ರಾಮೇಶ್ವರಂನ ಒಂದು ಶಿವನ ದೇವಾಲಯವಿದೆ. ಪ್ರತಿಷ್ಠಿತ ಶಿವ ಮಂದಿರ, ಅಲ್ಲಿ ಶಿವನ ದೇವಾಲಯ ಇದೆ, ಅದಕ್ಕೆ ಅದು ರಾಮೇಶ್ವರಂ ತೀರ್ಥ ಸ್ಥಳವಾಗಿದೆ. ಹಮಾರೆ ಘರ್ ಸೆ 10 ಮಿನಟ್ ಕಾ ಪಾಯದಲ್ ರಾಸ್ತಾ ಥಾ. APJ ಅಬ್ದುಲ್ ಕಲಾಂ ರವ್ರ ಮನೆಯಿಂದ ಅಲ್ಲಿಗೆ 10 ನಿಮಿಷದ ಕಾಲ್ನಡಿಗೆಯ ರಾಸ್ತೆ ಆಗಿತ್ತು. जिस इलाके में हम रहते थे वह मुस्लिम बहुल था. ನಾವು ಇದ್ದಂತಹ ಇಲಾಖೆ ಅದು ಮುಸಲ್ಮಾನರು ಹೆಚ್ಚಿಗೆ ಇರುವಂಥದ್ದಾಗಿತ್ತು. ಲೇಕಿನ್ ವಹಾ ಕುಚ್ ಹಿಂದೂ ಪರಿವಾರ ಭೀ ಥೇ, ಆದರೆ ಅಲ್ಲಿ ಕೆಲವು ಹಿಂದೂ ಪರಿವಾರಗಳು ಇದ್ವು. ಜೋ ಅಪ್ನೆ ಮುಸಲ್ಮಾನ್ ಪಡೋಸಿಯೋ ಕೆ ಸಾಥ್ ಮಿಲ್ಜುಲ್ ಕರ್ ರಹತೆ ಥೇ. ಅವರು ತಮ್ಮ ಮುಸಲ್ಮಾನ್ ಅಕ್ಕಪಕ್ಕದವರ ಜೊತೆಯಲ್ಲಿ ಏನಾಗ್ತಿದ್ರು, ನೈಬರ್ಸ್ ಜೊತೆಯಲ್ಲಿ ಮಿಲ್ಜುಲ್ ಕರ್ ಒಟ್ಟಾಗಿ ಬಾಳ್ತಾಯಿದ್ರು. ಹಮಾರೆ ಇಲಾಖೆ ಮೇ ಏಕ್ ಬಹುತ್ ಹಿ ಪುರಾನಿ ಮಸ್ಜಿದ್ ಥಿ. ನಮ್ಮ ಇಲಾಖೆಯಲ್ಲಿ ಆ ಏರಿಯಾದಲ್ಲಿ ಒಂದು ಹಳೆಯ ಮಸೀದಿ ಇತ್ತು. ಅಲ್ಲಿ ಜहाँ शाम को नमाज के लिए मेरे पिताजी मुझे अपने साथ ले जाते थे. ಆ ಮಸೀದಿಗೆ ಸಂಜೆ ಆದರೆ ನನ್ನ ತಂದೆ ನನ್ನನ್ನು ಕರ್ಕೊಂಡು ಮಸೀದಿಗೆ ಕರ್ಕೊಂಡು ಹೋಗ್ತಾಯಿದ್ರು, ಆ ಹಳೆಯ ಮಸೀದಿಗೆ, ಅಂದರೆ ರಾಮೇಶ್ವರಂನಲ್ಲಿದ್ದಂತಹ ಮಸೀದಿಗೆ. ರಾಮೇಶ್ವರಂ ಮಂದಿರಕ್ಕೆ ಸಬ್ಸೆ ಬಡೆ ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಮೇರೆ ಪಿತಾಜಿಗೆ ಅಭಿನ್ನ ಮಿತ್ರತೆ. ರಾಮೇಶ್ವರಂ ಮಂದಿರದ ಹೆಡ್ ಅರ್ಚಕರು ಏನಿದ್ರು, ಅಥವಾ ಮುಖ್ಯ ಅರ್ಚಕರು ಅಂತ ನಾವು ಹೇಳ್ತೀವಿ, ಬಡೆ ಪೂಜಾರಿ, ಆ ಮುಖ್ಯ ಅರ್ಚಕರು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅಂತ ಅವರ ಹೆಸರು. ಅವರು ಮೇರೆ ಪಿತಾಜಿಗೆ ಅಭಿನ್ನ ಮಿತ್ರತೆ, ನನ್ನ ತಂದೆಯವರಿಗೆ ಅಭಿನ್ನ ಮಿತ್ರರಾಗಿದ್ದರು, ಕ್ಲೋಸ್ ಫ್ರೆಂಡ್ ಆಗಿದ್ದರು. ಅವರು ಆಧ್ಯಾತ್ಮಿಕ ಮಾಮಲೋं पर ಚರ್ಚಾएं करते रहते. ಯಾವಾಗಲೂ ಕೂಡ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಧ್ಯಾತ್ಮ ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳನ್ನು ಇವರು ಚರ್ಚಿಸ್ತಾಯಿದ್ರು. ಜಬ್ ಮೈ ಪ್ರಶ್ನೆ ಪೂಚ್ನೆ ಲಾಯಕ್ ಬಡಾ ಹುವಾ, ಯಾವಾಗ ನಾನು ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ಲಾಯಕಾದ್ನೋ, ಅಂದರೆ ದೊಡ್ಡವನಾದ್ನೋ, ತೋ ಮೈನೆ ಪಿತಾಜಿ ಸೆ ನಮಾಜ್ ಕಿ ಪ್ರಾಸಂಗಿಕತಾ ಕೆ ಬಾರೆ ಮೇ ಪೂಛಾ, ಆಗ ನಾನು ತಂದೆಯವರ ಹತ್ರ ನಮಾಜ್ನ ಪ್ರಾಸಂಗಿಕತೆಯನ್ನು ಕುರಿತು ಕೇಳಿದೆ. ಪ್ರಾಸಂಗಿಕತೆ ಅಂದ್ರೆ ಅರ್ಥ ನಮಾಜ್ನ ಏತಕ್ಕಾಗಿ ಮಾಡ್ತಾರೆ, ಮಾಡೋದ್ರಿಂದ ಏನು ಲಾಭ ಅಂತ ಪ್ರಾಸಂಗಿಕತೆಯನ್ನು ಕುರಿತು ನಾನು ಪ್ರಶ್ನೆಯನ್ನು ಮಾಡಿದೆ. ತೋವೆ ಕಹತೆ, ಆಗ ಜೈನುಲ್ ಆಬ್ದೀನ್ ರವರು ಏನು ಉತ್ತರ ಕೊಟ್ರಪ್ಪ ಅಂದರೆ, ಜಬ್ ತುಮ್ ನಮಾಜ್ ಪಡ್ತೇ ಹೋ, ಯಾವಾಗ ನೀನು ನಮಾಜನ್ನು ಓದ್ತೀವೋ ಆಗ ತುಮ್ ಅಪ್ನೇ ಶರೀರ್ ಸೆ, ನೀನು ನಿನ್ನ ಶರೀರವನ್ನು ಮರೆತು ಇತರ ಬ್ರಹ್ಮಾಂಡಕ ಏಕ್ ಹಿಸ್ಸಾ ಬಂಜಾತೆ ಹೋ, ಯಾವ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ಕಣಕಣವನ್ನು ಭಗವಂತ ಸೃಷ್ಟಿಸಿದ್ದಾನೆ, ಆ ಒಂದು ಇತರ ಬ್ರಹ್ಮಾಂಡದ ಏಕ್ ಹಿಸ್ಸಾ ಬಂಜಾತೆ ಹೋ, ಅದರ ಒಂದು ಭಾಗ, ನೀನು ಒಂದು ಕಣವಾಗ್ತೀಯಾ. ಜಿಸ್ಮೆ ದೌಲತ್ ಆಯು ಜಾತಿ ಧರ್ಮ ಪಂಥ ಕಾ ಕೋಯಿ ಭೇದ ಭಾವ ನಹೀ ಹೋತಾ, ಅಲ್ಲಿ ಯಾವುದೇ ಆಸ್ತಿ ಅಂತಸ್ತು ಆಯು ವಯಸ್ಸು ಅಥವಾ ಜಾತಿ ಲಿಂಗ ಯಾವುದೇ ಭೇದ ಭಾವಗಳು ಕೂಡ ಇರುವುದಿಲ್ಲ. ಇದು ಜೈನುಲ್ ಆಬ್ದೀನ್ ರವರು APJ ಅಬ್ದುಲ್ ಕಲಾಂ ರವರಿಗೆ ನಮಾಜಿನ ಬಗ್ಗೆ ಹೇಳಿದಂಥ ಮಾತು. ಮುझे याद है पिताजी की दिनचर्या पौ फटने के पहले ही सुबह 4 बजे नमाज़ पढ़ने के साथ शुरू हो जाती थी. ನನಗೆ ನೆನಪಿದೆ, ತಂದೆಯವರ ದಿನಚರ್ಯೆ ಶುರು ಆಗ್ತಾ ಇದ್ದಿದ್ದು ಸೂರ್ಯೋದಯಕ್ಕೆ ಮುಂಚೆ, ಅಂದರೆ ನಾವು ಬೆಳ್ಳಿ ಮೂಡೋದು ಅಂತ ಹೇಳ್ತೀವಲ್ಲ, ಆಗ ಸುಬಹ 4 ಬಜೆ, ಅದು ಬೆಳಗ್ಗೆ 4 ಗಂಟೆಗೆ ಫಸ್ಟ್ ಅವರು ನಮಾಜನ್ನು ಮಾಡ್ತಾಯಿದ್ರು. नमाज पढ़ने के साथ शुरू हो जाती थी. नमाज के बाद वे हमारे नारियल के बाग जाया करते. ನಮಾಜ್ ಓದಿದ ಮೇಲೆ ಅವರೆಲ್ಲಿಗೆ ಹೋಗ್ತಾಯಿದ್ರು, ತೆಂಗಿನ ತೋಟಕ್ಕೆ ಹೋಗ್ತಾಯಿದ್ರು. ಬಾಗ್ ಘರ್ ಸೆ ಕರೀಬ್ 4 ಮೀಲ್ ದೂರ ಥಾ. ಎಷ್ಟು ದೂರ ಇತ್ತಪ್ಪ ಅಂದರೆ ಮನೆಯಿಂದ ಸುಮಾರು 4 ಮೈಲಿ ದೂರ ಇತ್ತು ಅದು ತೋಟ. ಕರೀಬ್ ದರ್ಜನ್ ಬರ್ ನಾರಿಯಲ್ ಕಂಧೆ ಪರ್ ಲಿಯೆ, ಅವರು ಡಜನ್ ಗಟ್ಟಲೆ ತೆಂಗಿನಕಾಯಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಪಿತಾಜಿ ಘರ್ ಲೌಟ್ತೆ, ಮನೆಗೆ ನಡ್ಕೊಂಡು ಬರ್ತಾಯಿದ್ರು. ಉಸ್ಕೆ ಬಾದ್ ಹಿ ಉನ್ಕಾ ನಾಶ್ತಾ ಹೋತಾ, ಅದರ ನಂತರವೇ ಅವರ ತಿಂಡಿ ಆಗ್ತಾಯಿತ್ತು. मैंने अपनी विज्ञान एवं प्रौद्योगिकी की सारी ज़िंदगी में पिताजी की बातों का अनुसरण करने की कोशिश की है. ನಾನು ನನ್ನ ವಿಜ್ಞಾನ ಮತ್ತು ಪ್ರೌದ್ಯೋಗಿಕಿ, ಈ ವಿಜ್ಞಾನದಲ್ಲಿ ಮತ್ತು ಪ್ರೌದ್ಯೋಗಿಕಿಯಲ್ಲಿ, ನಮ್ಮ ಟೆಕ್ನಾಲಜಿಯಲ್ಲಿ ನಾನೇನು ಮಾಡಿದ್ದೀನಿ, ಸಾರಿ ಜಿಂದಗಿ ಮೇ, ಇಡೀ ಜೀವನದಲ್ಲೇ ನಾನು
ತಂದೆಯವರ ಮಾತನ್ನು ಅನುಸರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. मैंने उन बुनियादी सत्यों को समझने का भरसक प्रयास किया है. भरसक यानी ಯಥಾಶಕ್ತಿ ನಾನು ಸಾಧ್ಯ ಆಗುವಷ್ಟು ನಾನು ಆ ಬುನಿಯಾದಿ ಸತ್ಯಗಳು ಅಥವಾ ಏನು ಬೇಸಿಕ್ ಸತ್ಯಗಳಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಅಂದ್ರೆ ಅರ್ಥ ಕಿ ಐಸಾ ಕೋಯಿ ದೈವಿ ಶಕ್ತಿ ಜರೂರ್ ಹೈ. ಅವರು ಏನು ತಿಳ್ಕೊಂಡಿದ್ರು ಅಂದರೆ ಒಂದು ದೈವಿ ಶಕ್ತಿ ಖಂಡಿತವಾಗಿಯೂ ಇದೆ. ಜೋ ಹಮೆ ಭ್ರಮ್ ದುಃಖ ವಿಷಾದ್ ಅಸಫಲತಾ ಸೆ छुटकारा दिलाता है. ನಮ್ಮನ್ನು ಭ್ರಮೆ ದುಃಖ ವಿಷಾದ ಅಸಫಲತೆಯಿಂದ ನಮಗೆ ಬಿಡುಗಡೆ ಮಾಡ್ತಕ್ಕಂಥ ಒಂದು ದೈವಿ ಶಕ್ತಿ ಖಂಡಿತ ಇದೆ. ತಥಾ ಸಹಿ ರಾಸ್ತಾ ದಿಖಾತಿ ಹೈ. ಅದು ನಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತೆ. ಅಂದ್ರೆ ಅರ್ಥ ಇವರು ಆಸ್ತಿಕರಾಗಿದ್ದರು, ನಾಸ್ತಿಕರಾಗಿರಲಿಲ್ಲ. ಇವರು ಎಂಥ ದೊಡ್ಡ ವಿಜ್ಞಾನಿಯಾಗಿದ್ದರೂ ಕೂಡ ಅವರು ಏನು ಮಾಡಿದರು, ಆ ಬುನಿಯಾದಿ ಸತ್ಯವನ್ನು ತಿಳ್ಕೊಂಡಿದ್ರು. ಅವರು ನಾಸ್ತಿಕರಲ್ಲ, ಆಸ್ತಿಕರು ಅನ್ನುವಂಥದ್ದು ಈ ವಿಚಾರದಿಂದ ನಮಗೆ ತಿಳಿಯುತ್ತೆ. ಜಬ್ ಪಿತಾಜಿನೇ ಲಕಡಿ ಕಿ ನೌಕಾಯೇ ಬನಾನೆ ಕಾ ಕಾಮ್ ಶುರು ಕಿಯಾ. ಯಾವಾಗ ತಂದೆಯವರು ಕಟ್ಟಿಗೆಯ ನೌಕೆಗಳನ್ನು ಮಾಡುವಂತಹ ಕೆಲಸವನ್ನು ಪ್ರಾರಂಭ ಮಾಡಿದ್ರು, ಉಸ್ ಸಮಯ ಮೈ 6 साल का था. ಆ ಸಂದರ್ಭದಲ್ಲಿ ನಾನು 6 ವರ್ಷದವನಾಗಿದ್ದೆ. ये नौकाएँ तीर्थयात्रियों को रामेश्वरम से धनुषकोडी तक ले जाने के काम आती थी. ಆ ನೌಕೆಗಳು ಯಾವುದಕ್ಕೆ ಕೆಲಸಕ್ಕೆ ಬರ್ತಾ ಇದ್ವಪ್ಪ ಅಂದರೆ ತೀರ್ಥಯಾತ್ರಿಗಳನ್ನು ರಾಮೇಶ್ವರಂನಿಂದ ಧನುಷ್ಕೋಟಿಗೆ, ಅದನ್ನು ಸೇತುಕರಾಯಿ ಅಂತ ಕೂಡ ಕರೀತಾರೆ, ರಾಮೇಶ್ವರಂನಿಂದ ಧನುಷ್ಕೋಟಿಗೆ ತೀರ್ಥಯಾತ್ರಿಗಳನ್ನು ಕರ್ಕೊಂಡು ಹೋಗುವಂಥ ಕೆಲಸಕ್ಕೆ ಅದು ಬರ್ತಾ ಇತ್ತು. ಇಲ್ಲಿ ಧನುಷ್ಕೋಟಿಯ ರೈಲ್ವೆ ನಿಲ್ದಾಣವನ್ನು ನೀವು ನೋಡ್ಬೋದು. एक स्थानीय ठेकेदार अहमद जलालुद्दीन के साथ पिताजी समुद्र तट के पास नौकाएं बनाने लगे. ಒಬ್ಬ ಸ್ಥಾನೀಯ ठेकेदार यानी ನಾವೇನಂತೀವಿ ಗುತ್ತಿಗೆದಾರರು ಅಂತ ಹೇಳ್ತೀವಲ್ಲ, ಸ್ಥಾನೀಯ ಗುತ್ತಿಗೆದಾರ ಅಹಮದ್ ಜಲಾಲುದ್ದೀನ್ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟರ್, ಅವ್ರ ಜೊತೆಲಿ ಪಿತಾಜಿಯವರು ಸಮುದ್ರ ದಡದಲ್ಲಿ ನೌಕೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. बाद में अहमद जलालुद्दीन की मेरी बड़ी बहन ज़ोहरा के साथ शादी हो गई. ಆನಂತರ ಜಲಾಲುದ್ದೀನ್ ಅವ್ರ ಜೊತೆಲಿ ನನ್ನ ಹಿರಿಯ ಸಹೋದರಿಯಾದಂತಹ ಝೋಹರಾ ಅವರ ಮದುವೆ ಆಯಿತು. ಅಂದರೆ ಜಲಾಲುದ್ದೀನ್ ಅವರು APJ ಅಬ್ದುಲ್ ಕಲಾಂರವರ ಜೀಜಾ ಆಗಿದ್ದರು, ಅಂದರೆ ಭಾವ ಆದರು. ನೌಕಾओं को आकार लेते हुए मैं गौर से देखता था. ಆ ನೌಕೆಗಳಿಗೆ ಆಕಾರವನ್ನು ಕೊಡಬೇಕಾದ್ರೆ ನಾನು ಕುತೂಹಲದಿಂದ ನೋಡ್ತಾ ಇದ್ದೆ, ಅಂದರೆ ಗಮನವಿಟ್ಟು ನಾನು ಅದನ್ನು ನೋಡ್ತಾ ಇದ್ದೆ. ಪಿತಾಜಿ ಕಾ ಕಾರೋಬಾರ್ ಕಾಫಿ ಅಚ್ಚಾ ಚಲ್ ರಹಾ ಥಾ. ತಂದೆಯವರ ಬಿಸ್ನೆಸ್ಸು ಸ್ವಲ್ಪ ಚೆನ್ನಾಗೇ ನಡೀತಾ ಇತ್ತು. ಏಕ್ ದಿನ 100 ಮೀಲ್ ಪ್ರತಿ ಘಂಟೆ ಕಿ ರಫ್ತಾರ್ ಸೆ ಹವಾ ಚಲಿ. ಒಂದು ದಿನ ಏನಾಯಿತು ಅಂದರೆ 100 ಮೈಲಿಗಳು ಪ್ರತಿ ಗಂಟೆಗೆ ವೇಗವಾಗಿ ಗಾಳಿ ಬೀಸ್ತು. ಸಮುದ್ರ ಮೇ ತೂಫಾನ್ ಆಗಯ. ಸಮುದ್ರದಲ್ಲಿ ವೇಗವಾಗಿ ಗಾಳಿ ಬೀಸ್ತು. तूफ़ान में सेतु कराई के कुछ लोग और हमारी नावें बह गई. ಅಲ್ಲಿ ಸೇತು ಕರಾಯಿ ಅಥವಾ ಧನುಷ್ಕೋಟಿ ಅಂತ ಏನು ಕರಿತೀವೋ ಅಲ್ಲಿಯ ಕೆಲವೊಂದು ಜನರು ಹಾಗೆಯೇ ದೋಣಿಗಳು ಕೂಡ ಏನಾದವು, ಕೊಚ್ಕೊಂಡು ಹೋದವು. ಉಸಿ ಮೇ ಪಾಂಬನ್ ಪುಲ್ ಬಿ ಟೂಟ್ ಗಯಾ. ಅದರಲ್ಲೇ ಈ ಪಾಂಬನ್ ಸೇತುವೆ ಕೂಡ ಏನಾಯಿತು, ಕೊಚ್ಚಿ ಹೋಯಿತು, ಮುಳುಗೋಯ್ತು. ಅವ್ರ ಯಾತ್ರಿಯೋನ್ ಸೆ ಭರಿ ಟ್ರೈನ್ ದುರ್ಘಟನಾಗ್ರಸ್ತ್ ಹೋಗಯಿ. ಯಾತ್ರಿಗಳಿಂದ ತುಂಬಿದಂತಹ ಟ್ರೈನ್ ಏನಾಯಿತು, ದುರ್ಘಟನೆಗೆ ಒಳಗಾಯಿತು. ತಬ್ ತಕ್ ಮೈನೆ ಸಿರ್ಫ್ ಸಮುದ್ರ ಕಿ ಖೂಬ್ಸೂರತಿ ಕೋ ಹಿ ದೇಖಾ ಥಾ. ಅಲ್ಲಿವರೆಗೂ ಈ ಸಮುದ್ರದ ಸೌಂದರ್ಯವನ್ನಷ್ಟೇ ನಾನು ಸೌದಿದ್ದೆ. ಏಕೆ ಅಂತಂದರೆ ನನಗೆ ಆ ಸಮುದ್ರ ಇಷ್ಟೊಂದು ಕ್ರೂರತೆ ಇದೆ ಅನ್ನೋದು ಗೊತ್ತಿರಲಿಲ್ಲ. ಉಸ್ಕಿ ಅಪಾರ್ ಏವಂ ಅನಿಯಂತ್ರಿತ ಊರ್ಜಾನೆ ಮುಜೆ ಹತಪ್ರಭ ಕರ್ದಿಯಾ. ಅದರ ಅಪಾರವಾದಂಥ ಅನಿಯಂತ್ರಿತ ಅಂದರೆ ಕಂಟ್ರೋಲ್ಲೆಸ್ ಆಗಿರ್ತಕ್ಕಂಥ ಆ ಶಕ್ತಿಯನ್ನು ನೋಡಿ ನಾನು ಹತಾಶೆಗೊಳಗಾದೆ. उम्र में काफ़ी फ़र्क होने के बावजूद अहमद ಜಲಾಲುದ್ದೀನ್ ಮೇರೆ ಅಂತರಂಗ ಮಿತ್ರ ಬನ್ ಗಯೆ. ವಯಸ್ಸಿನಲ್ಲಿ ಸಾಕಷ್ಟು ಅಂತರವಿದ್ದರೂ ಕೂಡ ಅಹಮದ್ ಜಲಾಲುದ್ದೀನ್ರವರು ನನ್ನ ಅಂತರಂಗ ಮಿತ್ರರಾಗಿದ್ದರು. ವಹ ಮುಜ್ಸೆ ಕರೀಬನ್ 15 ಸಾಲ್ ಬಡೆ ಥೇ. ಅವರು ವಯಸ್ಸಿನಲ್ಲಿ ನನಗಿಂತ ಸುಮಾರು 15 ವರ್ಷ ದೊಡ್ಡವರಾಗಿದ್ದರು. ಮುಜೆ ಆಜಾದ್ ಕಹಕರ್ ಪುಕಾರ ಕರ್ತೆ ಥೇ. ನನಗೆ ಆಜಾದ್ ಅಂತ ಹೇಳ್ಬಿಟ್ಟು ಅವರು ಕರೀತಾಯಿದ್ರು. ಹಮ್ ದೋನೋ ರೋಜಾನಾ ಶಾಮ್ ಕೋ ದೂರ್ ತಕ್ ಸಾತ್ ಘೂಮ್ನೆ ಜಾಯಾ ಕರ್ತೆ. ನಾವಿಬ್ಬರು ಡೈಲಿ ಸಂಜೆ ಹೊತ್ತಿನಲ್ಲಿ ಬಹಳ ದೂರದವರೆಗೆ ಅಡ್ಡಾಡಲಿಕ್ಕೆ ಹೋಗ್ತಾಯಿದ್ವು, ವಾಕಿಂಗ್ಗೆ. ಹಮ್ ಮಸ್ಜಿದ್ ವಾಲಿ ಗಲಿ ಸೆ ನಿಕಲ್ತೆ. ಆ ಮಸೀದಿಯ ರಸ್ತೆಯಿಂದ ಹೊರಟು ಸಮುದ್ರಕ್ಕೆ ರೇತೀಲಿ ತಟ್ ಪರ್ ಚಲ್ಪಡ್ತೆ. ಸಮುದ್ರದ ಮರಳಿನ ಒಂದು ದಂಡೆಯ ಮೇಲೆ ನಾವು ನಡಿಲಿಕ್ಕೆ ಶುರು ಮಾಡ್ತಿದ್ವಿ. ಮೈ ಅವ್ರ ಜಲಾಲುದ್ದೀನ್ ಪ್ರಾಯ ಆಧ್ಯಾತ್ಮಿಕ ವಿಷಯ ಪರ್ ಬಾತೆ ಕರ್ತೆ. ನಾವು ಯಾವಾಗಲೂ ಕೂಡ ಆಧ್ಯಾತ್ಮಿಕ ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾಯಿದ್ವು. प्रसंगवश मुझे यहाँ यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे जो अंग्रेज़ी में लिख सकते थे.
ಪ್ರಸಂಗವಶವಾಗಿ ಅಂದರೆ ಅವ್ರ ಬಗ್ಗೆ ವಿಚಾರ ಹೇಳ್ತಾ ಇರೋದ್ರಿಂದಾಗಿ ಈ ಒಂದು ವಿಚಾರವೂ ಕೂಡ ಹೇಳಬೇಕಾಗಿದೆ. ಏನಪ್ಪ ಅಂದರೆ ಇಡೀ ಇಲಾಖೆಯಲ್ಲೇ ಆ ಇಡೀ ಏರಿಯಾದಲ್ಲಿ ಕೇವಲ ಜಲಾಲುದ್ದೀನ್ ಮಾತ್ರವೇ ಇಂಗ್ಲೀಷ್ನಲ್ಲಿ ಬರೆಯಬಲ್ಲವರಾಗಿದ್ದರು. ಮೇರೆ ಪರಿಚಿತೋं में ಜಲಾಲುದ್ದೀನ್ ಕೆ ಬರಾಬರ್ ಶಿಕ್ಷಾ ಕಾ ಸ್ತರ್ ಕಿಸಿ ಕಾ ಭಿ ನಹೀ ಥಾ. ನನ್ನ ಪರಿಚಿತರಲ್ಲಿ ಜಲಾಲುದ್ದೀನ್ ರವರಿಗೆ ಈಕ್ವಲ್ ಆದಂಥ ಎಜುಕೇಷನನ್ನು ಮತ್ತಾರೂ ಕೂಡ ಪಡ್ಕೊಂಡಿರಲಿಲ್ಲ. ನಾ ಹಿ ಕಿಸಿ ಕೋ ಉನ್ಕೆ ಬರಾಬರ್ ಬಾಹರಿ ದುನಿಯಾ ಕೆ ಬಾರೆ ಮೇ ಪತಾ ಥಾ. ಅಷ್ಟೇ ಅಲ್ಲ, ಬೇರೆ ಯಾರಿಗೂ ಕೂಡ ಇವರಷ್ಟು ಹೊರಜ್ಞಾನ ಅಂದರೆ ವ್ಯವಹಾರ ಕುಶಲತೆ ಅಂತ ನಾವು ಕರಿತೀವಿ ಇದನ್ನು, ಬಾಹರಿ ದುನಿಯಾಕ್ಕೆ ಬಾರೆ ಮೇ ಪತಾ ನಹೀ ಥಾ, ಜ್ಞಾನ ಇರಲಿಲ್ಲ. ಜಲಾಲುದ್ದೀನ್ ಮುझे ಹಮೇಶಾ ಶಿಕ್ಷಿತ ವ್ಯಕ್ತಿಯೋ ವೈಜ್ಞಾನಿಕ ಖೋಜೋ. ಜಲಾಲುದ್ದೀನ್ ಅವ್ರು ಏನು ಮಾಡೋರು, ಹಮೇಶಾ ಯಾವಾಗಲೂ ಕೂಡ ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ, ಈ ಸೈಂಟಿಫಿಕ್ ರಿಸರ್ಚ್ ಬಗ್ಗೆ, ವೈಜ್ಞಾನಿಕ ಖೋಜ್ ಬಗ್ಗೆ, ಸಮಕಾಲೀನ ಸಾಹಿತ್ಯದ ಬಗ್ಗೆ, ಅನಂತರ ಚಿಕಿತ್ಸೆಯ ವಿಜ್ಞಾನದ ಬಗ್ಗೆ, ಚಿಕಿತ್ಸಾ ವಿಜ್ಞಾನಕ್ಕೆ ಉಪಲಬ್ಧಿಯ, ಚಿಕಿತ್ಸೆಯ ವಿಜ್ಞಾನದ ಅವೈಲೇಬಿಲಿಟಿಗಳ ಬಗ್ಗೆ ಬತಾತೆ ರಹತೆ ಅನ್ನೋ ವಿಚಾರಗಳನ್ನು ತಿಳಿಸ್ಕೊಡ್ತಾಯಿದ್ರು. वही थे जिन्होंने मुझे सीमित दायरे से बाहर निकालकर नई दुनिया का बोध कराया. ಅವರೇ ನನ್ನನ್ನು ಈ ಸೀಮಿತವಾದಂಥ ಒಂದು ಕ್ಷೇತ್ರದಿಂದ ಹೊರತಂದು ಹೊಸ ಒಂದು ಪ್ರಪಂಚವನ್ನು ನನಗೆ ಪರಿಚಯ ಮಾಡಿಕೊಟ್ಟವರು ಅವರೇ ಆಗಿದ್ದರು. ಮೇರೆ ಬಾಲ್ಯಕಾಲ ಮೇ ಪುಸ್ತಕೆ ಏಕ್ ದುರ್ಲಭ ವಸ್ತು ಕಿ ತರಹ ಹುವಾ ಕರ್ತಿ ಥಿ. ನನ್ನ ಬಾಲ್ಯಕಾಲದಲ್ಲಿ ಪುಸ್ತಕಗಳು ಒಂದು ದುರ್ಲಭ ವಸ್ತುವಿನ ರೀತಿಯಲ್ಲಿ ಅಂದರೆ ಸುಲಭವಾಗಿ ಲಭ್ಯವಾಗ್ತಾ ಇರಲಿಲ್ಲ. हमारे यहाँ स्थानीय स्तर पर एक पूर्व क्रांतिकारी या कहिए ಉಗ್ರ ರಾಷ್ಟ್ರವಾದಿ, ನಮ್ಮಲ್ಲಿ ಒಬ್ಬ ಸ್ಥಳೀಯವಾಗಿದ್ದಂಥವರು, ಅವರನ್ನು ಕ್ರಾಂತಿಕಾರಿ ಅಂತ ಹೇಳ್ಬೋದು ಅಥವಾ ಉಗ್ರ ರಾಷ್ಟ್ರವಾದಿ ಅಂತಲೇ ಹೇಳ್ಬೋದು, ಎಸ್ ಟಿ ಆರ್ ಮನಿಕಮ್ ಅವರು ಮಾನಿಕಮ್ ಕಾ ನಿಜಿ ಪುಸ್ತಕಾಲಯ था. ಅವರ ಸ್ವಂತ ಲೈಬ್ರರಿ, ನಿಜಿ ಯಾನೇ ಅವರ ಸ್ವಂತದ್ದು ಒಂದು ಲೈಬ್ರರಿ ಇತ್ತು. ಉನ್ಹೋನೆ ಮುझे ಹಮೇಶಾ ಪढ़ने के लिए उत्साहित किया. ಅವರು ನನ್ನನ್ನು ಯಾವಾಗಲೂ ಓದುವುದಕ್ಕೆ ಏನು ಮಾಡಿದ್ರು, ಪ್ರೋತ್ಸಾಹವನ್ನು ಮಾಡಿದ್ರು. मैं अक्सर उनके घर में पढ़ने के लिए किताबें ले आया करता था. ನಾನು ಅವ್ರ ಮನೆಯಿಂದ ಪುಸ್ತಕಗಳನ್ನು ಓದುವುದಕ್ಕೋಸ್ಕರ ತೆಗೆದುಕೊಂಡು ಬರ್ತಾ ಇದ್ದೆ. दूसरे जिस व्यक्ति का मेरे बाल जीवन पर गहरा असर पड़ा. ನನ್ನ ಬಾಲ್ಯದ ಜೀವನದ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರಿದಂತಹ ಮತ್ತೊಬ್ಬ ವ್ಯಕ್ತಿ ಯಾರೆಂದರೆ ವಹ ಮೇರೆ ಚಚೇರೆ ಭಾಯಿ ಶಂಸುದ್ದೀನ್. ಅವರು ನನ್ನ ಚಿಕ್ಕಪ್ಪನ ಮಗನಾದಂತಹ ಶಂಸುದ್ದೀನ್ ರವರು. ವಹ ರಾಮೇಶ್ವರಮ್ಮೆ ಅಖಬಾರೋಂಕೆ ಏಕಮಾತ್ರ ವಿತರಕ್ತೆ. ಅವರು ರಾಮೇಶ್ವರಂನಲ್ಲಿ ವೃತ್ತಪತ್ರಿಕೆಗಳ ಏಕಮಾತ್ರ ವಿತರಕರಾಗಿದ್ದರು. ಅಖಬಾರ್ ರಾಮೇಶ್ವರಂ ಸ್ಟೇಷನ್ ಪರ್ ಸುಬಹ ಕಿ ಟ್ರೈನ್ ಸೆ ಪಹುಂಚತೆ ಥೆ. ಪೇಪರ್ ಬರ್ತಾ ಇದ್ದಿದ್ದು ರಾಮೇಶ್ವರಂ ಸ್ಟೇಷನ್ಗೆ ಸುಬಹ ಕಿ ಟ್ರೈನ್ ಸೆ, ಮಾರ್ನಿಂಗ್ ಟ್ರೈನಲ್ಲಿ ಅದು ತಲುಪ್ತಾ ಇತ್ತು. ಜೋ ಪಾಂಬನ್ ಸೆ ಆತಿಥಿ, ಪಾಂಬನ್ ಸೇತುವೆನ ನೀವು ನೋಡಿದ್ರಲ್ಲ ಅಲ್ಲಿಂದ ಅದು ಬರ್ತಾ ಇತ್ತು. इस अखबार एजेंसी को अकेले शमसुद्दीन ही चलाते थे. ಈ ಅಖಬಾರ್ ಏಜೆನ್ಸಿಯನ್ನು ಕೇವಲ ಶಂಸುದ್ದೀನ್ ಅವರೇ ನಡೆಸ್ತಾ ಇದ್ದಿದ್ದು. ರಾಮೇಶ್ವರಂ ಮೇ ಅಖಬಾರೋಂ ಕಿ ಜುಮ್ಲಾ 1000 ಪ್ರತಿಯಾं ಬಿಕ್ತಿ ಥಿ. ರಾಮೇಶ್ವರಂನಲ್ಲಿ ಅಖಬಾರ್ಗಳ ಜುಮ್ಲಾ, ಅಖಬಾರ್ ಅಂದರೆ ವೃತ್ತಪತ್ರಿಕೆಗಳ ಒಟ್ಟು ಪ್ರತಿಗಳು 1000ದಷ್ಟು ಮಾರಾಟ ಆಗ್ತಾಯಿದ್ವು. ಬಚ್ಪನ್ ಮೇ ಮೇರೆ 3 ಪಕ್ಕೆ ದೋಸ್ತ್ ಥೆ. ಬಾಲ್ಯದಲ್ಲಿ ನನಗೆ 3 ಪಕ್ಕ ದೋಸ್ತ್ಗಳಿದ್ರು, ಗೆಳೆಯರಿದ್ದರು. ರಾಮಾನಂದ ಶಾಸ್ತ್ರಿ, ಅರವಿಂದನ್ और ಶಿವಪ್ರಕಾಶ್. ರಾಮಾನಂದ ಶಾಸ್ತ್ರಿ ಮತ್ತು ಅರವಿಂದನ್ ಮತ್ತು ಶಿವಪ್ರಕಾಶ್ ಅಂತ. ये तीनों ही ಬ್ರಾಹ್ಮಣ ಪರಿವಾರೋं से थे. ಇವ್ರು 3 ಜನ ನೋಡಿ ಬ್ರಾಹ್ಮಣ ಪರಿವಾರದವರು, ಹಿಂದೂ ಪರಿವಾರದವರಾಗಿದ್ದರು. ರಾಮಾನಂದ ಶಾಸ್ತ್ರಿ ತೋ ರಾಮೇಶ್ವರಂ ಮಂದಿರ್ ಕೆ ಸಬ್ಸೆ ಬಡೆ ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಕಾ ಬೇಟಾ ಥಾ. ರಾಮಾನಂದ ಶಾಸ್ತ್ರಿ ಅವರು ಯಾರಪ್ಪ ಅಂದರೆ ಈ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರು ಇದ್ರಲ್ಲ ಜೈನುಲ್ ಆಬ್ದೀನ್ ರವರ ಅಭಿನ್ನ ಮಿತ್ರರು, ಅವರ ಮಗನಾಗಿದ್ದರು. ಅಲಗ್ ಅಲಗ್ ಧರ್ಮ, ಬೇರೆ ಬೇರೆ ಧರ್ಮದವರಾಗಿದ್ದರೂ ಕೂಡ ಪಾಲನೆ ಪೋಷಣೆ ಬೇರೆ ಇದ್ದರೂ ಕೂಡ ಪಢಾಯಿ ಲಿಖಾಯಿ ಕೋ ಲೇಕರ್ ಹಮ್ ಮೇ ಸೆ ಕಿಸಿ ಭಿ ಬಚ್ಚೆ ನೆ ಕಭಿ ಭಿ ಆಪಸ್ ಮೇ ಕೋಯಿ ಭೇದ ಭಾವ ಮೆಹಸೂಸ್ ನಹಿ ಕಿಯಾ. ನಾವು ಯಾವತ್ತಿಗೂ ಕೂಡ ನಮ್ಮಲ್ಲಿ ತಮ್ಮಲ್ಲಿ ಭೇದ ಭಾವವನ್ನು ಅನುಭವ ಮಾಡಲೇ ಇಲ್ಲ. ಅದರ ಅರ್ಥ ಒಗ್ಗಟ್ಟಾಗಿ ನಾವು ಇದ್ವಿ. तो यहाँ पर याद रखने की कुछ बातें हैं छात्रों. अब्दुल कलाम जी का पूरा नाम अवुल फ़कीर जैनुल आब्दीन अब्दुल कलाम. जन्म हुआ 1931 को. हमारे देश के राष्ट्रपति थे, जनवादी राष्ट्रपति के नाम से प्रसिद्ध थे. मद्रास राज्य के रामेश्वरम कस्बे में कलाम जी का जन्म हुआ. पिताजी जैनुल आब्दीन, जिनकी औपचारिक शिक्षा नहीं हो पाई थी,
माँ आशियम्मा माता पिता को एक आदर्श दंपति के रूप में देखा जाता था। कलाम जी अपने पुश्तैनी घर में रहते थे। रामेश्वरम की मस्जिद वाली गली में घर चूने पत्थर व ईंट से बना हुआ पक्का था। पिता जैनुल आबदीन आडंबरहीन व्यक्ति थे। अनावश्यक ऐशो आराम वाली चीज़ों से दूर रहते थे। आवश्यक चीज़ें समुचित मात्रा में उपलब्ध थी। बचपन बहुत ही निश्चिंतता और सादगी में बीता। कलाम जी रसोई में नीचे बैठकर खाना खाया करते थे। माता चावल एवं सुगंधित स्वादिष्ट सांभर परोसती। घर का बना अचार और नारियल की ताज़ी चटनी भी होती। रामेश्वरम प्रसिद्ध है शिव मंदिर के कारण। शाम को नमाज के लिए पिताजी अब्दुल कलाम जी को मस्जिद ले जाया करते थे। रामेश्वरम मंदिर के सबसे बड़े पुजारी पक्षी लक्ष्मण शास्त्री पिताजी के अभिन्न मित्र थे। वे हमेशा आध्यात्मिक विचारों पर चर्चाएं करते थे। जब अब्दुल कलाम नमाज की प्रासंगिकता के बारे में पूछने लायक हुए तो पिताजी ने बताया, जब तुम नमाज पढ़ते हो तो तुम अपने शरीर से इतर ब्रह्मांड का हिस्सा बन जाते हो, जिसमें दौलत, आयु, जाति या धर्मपंथ का कोई भेदभाव नहीं होता। पिताजी की दिनचर्या पौ फटने के पहले ही सुबह 4 बजे नमाज पढ़ने के साथ ही शुरू होती थी। बाद वे नारियल के बाग जाया करते। करीब दर्जन भर नारियल कंधे पर लिए आते थे। लौटने के बाद ही नाश्ता करते। अब्दुल कलाम जी को यह बुनियादी बात समझ में आई कि कोई दैवी शक्ति ज़रूर है जो हमें भ्रम, दुख, विषाद एवं असफलता से छुटकारा दिलाती है। अब्दुल कलाम जी जब 6 साल के थे, पिताजी लकड़ी की नौकाएं बनाने का काम शुरू किया। ये नौकाएं तीर्थयात्रियों को रामेश्वरम से धनुषकोडी तक लाने ले जाने के काम आती थी। स्थानीय ठेकेदार अहमद जलालुद्दीन के साथ पिताजी ने नौकाएं बनाना शुरू किया। जलालुद्दीन की मेरी बड़ी बहन जोहरा के साथ शादी हो गई। 100 मील प्रति घंटे की रफ्तार एक दिन हवा बही, समुद्र में तूफान आ गया तो वहाँ पर पामबन पुल टूट गया। यात्रियों से भरी ट्रेन भी दुर्घटनाग्रस्त हो गई। समुद्र की इस अपार एवं अनियंत्रित ऊर्जा ने अब्दुल कलाम जी को हतप्रभ कर दिया। उम्र में काफ़ी फ़र्क होने के बावजूद जलालुद्दीन अब्दुल कलाम जी के अंतरंग मित्र थे। वह 15 साल बड़े थे। आज़ाद कहकर पुकारते थे। जलालुद्दीन और कलाम जी प्रायः आध्यात्मिक विषयों पर चर्चाएं करते थे। जलालुद्दीन ही थे सभी वहाँ पर पूरे इलाके में जो अंग्रेज़ी में लिख सकते थे। जलालुद्दीन कलाम जी को हमेशा शिक्षित व्यक्तियों, वैज्ञानिक खोजों, समकालीन साहित्य, चिकित्सा विज्ञान की उपलब्धियों के बारे में बताते थे और कलाम जी को सीमित दायरे से बाहर निकालकर एक नई दुनिया का बोध भी कराया था। बाल्यकाल में कलाम जी को पुस्तकें एक दुर्लभ वस्तु थी। वे क्रांतिकारी उग्र राष्ट्रवादी STR मनिकम का निजी पुस्तकालय से किताबें लाया करते थे पढ़ने के लिए। अब्दुल कलाम जी के चचेरे भाई थे शमसुद्दीन, जो अखबार एजेंसी चलाते थे। अखबारों के एकमात्र वितरक थे। अखबार रामेश्वरम स्टेशन पर सुबह की ट्रेन से पहुंचते थे जो पामबन से आती थी। अखबार एजेंसी सिर्फ अकेले ही चलाते थे। 1000 प्रतियां वहां बिकती थी। बचपन में अब्दुल कलाम जी के 3 पक्के दोस्त थे, रामानंद शास्त्री, अरविंदन और शिव प्रकाश। वे ब्राह्मण परिवार थे। रामानंद शास्त्री तो बड़े पुजारी पक्षी लक्ष्मण शास्त्री के बेटे थे। अब एक वाक्य के प्रश्नोत्तर जानेंगे। अब्दुल कलाम जी का जन्म कहाँ हुआ? अब्दुल कलाम जी का जन्म रामेश्वरम में हुआ। अब्दुल कलाम जी बचपन में किस घर में रहते थे? अब्दुल कलाम जी बचपन में पुश्तैनी घर में रहते थे।
अब्दुल कलाम जी के बचपन में दुर्लभ वस्तु क्या थी? अब्दुल कलाम जी के बचपन में दुर्लभ वस्तु पुस्तकें थी। अब्दुल कलाम जी के चचेरे भाई कौन थे? अब्दुल कलाम जी के चचेरे भाई शमसुद्दीन थे। अब्दुल कलाम का बचपन बहुत ही निश्चिंतता और सादगी में बीतने का कारण लिखिए। कलाम के पिता जैनुल आबदीन आडंबरहीन व्यक्ति थे। अनावश्यक ऐशो आराम वाली चीज़ों से दूर रहते थे। घर में आवश्यक चीज़ों की कमी नहीं थी। इस तरह कलाम का बचपन निश्चिंतता और सादगी में बीता। आशी अम्मा जी अब्दुल कलाम जी को खाने में क्या क्या देती थी? आशी अम्मा जी अब्दुल कलाम को खाने में चावल, सुगंधित स्वादिष्ट सांबार परोसती, साथ ही घर का बना अचार और नारियल की ताज़ी चटनी भी होती। जैनुल आबदीन नमाज के बारे में क्या कहते हैं? जैनुल आबदीन कहते थे, जब तुम नमाज पढ़ते हो तो तुम इतर ब्रह्मांड का हिस्सा बन जाते हो, जिसमें दौलत, आयु, जाति या धर्म पंथ का कोई भेदभाव नहीं होता। जैनुल आबदीन ने कौन सा काम शुरू किया? जैनुल आबदीन ने लकड़ी की नौकाएं बनाने का काम शुरू किया। ये नौकाएं तीर्थयात्रियों को रामेश्वरम से धनुषकोटी ले जाने के काम आती थी। वे अहमद जलालुद्दीन के साथ समुद्र तट के पास नौकाएं बनाने लगे। शमसुद्दीन अखबारों के वितरण का कार्य कैसे करते थे? शमसुद्दीन अब्दुल कलाम जी के चचेरे भाई थे। रामेश्वरम में अखबारों के एकमात्र वितरक थे। अखबार रामेश्वरम स्टेशन पर सुबह की ट्रेन से पहुंचते थे, जो पाम्बन स्टेशन से आती थी। इस अखबार एजेंसी को अकेले शमसुद्दीन ही चलाते थे। रामेश्वरम में अखबारों की जुमला 1000 प्रतियां बिकती थी। मुहावरों पौ फटना, प्रभात होना, काम आना, इस्तेमाल होना। अन्य वचन रूप के कुछ शब्द हैं यहाँ पर। बच्चा, बच्चे, गली, गलियाँ, केला, केले, नौका, नौकाएं, प्रतियाँ, प्रति, पुस्तकें, पुस्तक। विलोम शब्द भी हैं। बहुत, कम, शाम, सुबह, सफल, असफल, अच्छा, बुरा, बड़ा, छोटा, अपना, पराया। हम जोड़कर लिखेंगे। मेरे पिता, मद्रास राज्य, शमसुद्दीन, अहमद जलालुद्दीन, पक्का दोस्त, चचेरे भाई, तीसरे के लिए शमसुद्दीन, अंतरंग मित्र अहमद जलालुद्दीन, रामानंद शास्त्री, पक्का दोस्त, जैनुल आबदीन, मेरे पिता, तमिलनाडु, मद्रास राज्य। अब रिक्त स्थानों की पूर्ति देखेंगे हम। आशी अम्मा उनकी आदर्श जीवन संगिनी थी। जीवन संगिनी। रामेश्वरम प्रसिद्ध तीर्थ स्थल है। तीर्थ स्थल। पुजारी लक्ष्मण शास्त्री मेरे पिताजी के अभिन्न मित्र थे। अभिन्न मित्र। अखबार एजेंसी को अकेले शमसुद्दीन ही चलाते थे। शमसुद्दीन। अहमद जलालुद्दीन की बड़ी बहन जोहरा के साथ शादी हो गई। बड़ी बहन जोहरा। अनुरूप शब्द जानेंगे। गांधी जी राष्ट्रपिता तो अब्दुल कलाम राष्ट्रपति। जलालुद्दीन जीजा तो शमसुद्दीन चचेरे भाई। ट्रेन भू यात्रा तो नौका जल यात्रा। हिंदू मंदिर जाते हैं तो मुस्लिम मस्जिद। सही शब्द से खाली स्थान भरना। अब्दुल कलाम का जन्म डैश में हुआ। देखिए यहाँ पर रामेश्वरम। रामेश्वरम में प्रसिद्ध डैश है।
शिव मंदिर। जैनुल आबदीन की दिनचर्या डैश के पहले शुरू होती थी, पौ फटने के पहले। अहमद जलालुद्दीन अब्दुल कलाम को डैश कहकर पुकारा करते थे, आज़ाद। ठीक है, वाक्यों में प्रयोग करना। जीवन संगिनी, आशी अम्मा जी आदर्श जीवन संगिनी थी। पुश्तैनी, कलाम जी अपने पुश्तैनी घर में रहते थे। प्रसिद्ध, रामेश्वरम में प्रसिद्ध शिव मंदिर है। दिनचर्या, जैनुल आबदीन की दिनचर्या पौ फटने से पहले शुरू होती थी। संतुष्ट, हमें जो मिलता है उसी में संतुष्ट रहना चाहिए। अब कुछ पर्यायवाची शब्द जानेंगे छात्रों। घर यानी मकान, बुनियाद नींव, शाम यानी संध्या, शरीर गात, दोस्त यानी मित्र। अब कुछ प्रेरणार्थक क्रिया शब्द जानेंगे। पढ़ना पढ़ाना, देखना दिखाना, सुनना सुनाना, करना कराना, जागना जगाना, भेजना भिजाना, चलना चलाना, बैठना बिठाना, रोना रुलाना, धोना धुलाना, देना दिलाना। अब प्रेरणात्मक शब्दों की सहायता से वाक्य बनाना सीखेंगे। अध्यापक कहानी सुनाते हैं, सुनाते प्रेरणार्थक शब्द। ग्वाले गाय चराते हैं, चराते। बादल पानी बरसाते हैं, बरसाते। मालिक काम कराता है, कराता। माँ बच्चे को खिलाती है, खिलाती। नानी पोती को सुलाती है, सुलाती। अब एक वाक्य में उत्तर लिखें। गृह कार्य दिया गया है यहाँ पर। अब्दुल कलाम जी बचपन में किस घर में रहते थे? पौ फटना मुहावरे का अर्थ क्या है? शमसुद्दीन अखबारों के वितरण का कार्य कैसे करते थे? आशी अम्मा जी अब्दुल कलाम को खाने में क्या क्या देती थी? पर्यायवाची शब्द घर, बुनियाद, शाम, शरीर और दोस्त। प्रेरणार्थक शब्द लिखना। पढ़ना, देखना, सुनना, करना, जागना, भेजना। कन्नड़ या अंग्रेजी में अनुवाद। अखबार एजेंसी को अकेले शमसुद्दीन ही चलाते थे। अब यहाँ पर एक घटक परीक्षा भी दिया गया है, मेरा बचपन। आप इसी तरह के और 3 प्रश्न पत्रिका तैयार कर लीजिए। उसके साथ घटक परीक्षा यदि करेंगे तो पुनर्मनन आसानी से हो जाएगा छात्रों। तो इसी के साथ मैं विदा लेता हूँ। धन्यवाद।